ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ನಿಮ್ಮ ನ್ಯೂಸ್ ರೂಮ್ಗೆ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಯಾಕೋ ಏನೋ ಕೊರೋನಾ ಕಡಿಮೆ ಆಗುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ, ಜನಜೀವನ ಅನ್ನುವಂಥದ್ದು ಬೇಸತ್ತು ಹೋಗಿದೆ. ಇಂಥ ಸಂದರ್ಭದಲ್ಲಿ ಸರ್ಕಾರದ ಪಾತ್ರ ಏನು? ಹೀಗಾಗಿಯೇ ಸರ್ಕಾರ ಇವತ್ತು ಅಳೆದು ತೂಗಿ ಒಂದಷ್ಟು ಸಂಗತಿಗಳನ್ನು ಇವತ್ತು ಹೇಳಿದೆ. ಅದರಲ್ಲೂ ಪ್ರಧಾನಿ ಮೋದಿ ಇವತ್ತೇನು ಮಾತಾಡಿದ್ರಲ್ಲ, ಸಾಕಷ್ಟು ಭರವಸೆಯನ್ನು ಹುಟ್ಟಿಸಿತ್ತು ಅವರ ಮಾತುಗಾರಿಕೆ. ಇದೆಲ್ಲದರ ಜೊತೆಗೆ ಏನೋ ಘೋಷಣೆ ಮಾಡ್ತಾರೆ ಅಂತ ನಿಜ, ಮೋದಿ ಘೋಷಣೆ ಮಾಡಿದರು. ಘೋಷಣೆ ಮಾಡಿರುವಂಥದ್ದು ಅಂತಂಥ ಯೋಜನೆಯಲ್ಲ, ಬಹಳ ಅದ್ಭುತವಾದಂಥ ಯೋಜನೆ. ಬನ್ನಿ ಹಾಗಾದರೆ ಪಾಯಿಂಟ್ ನಂಬರ್ 1, ಯಾರೂ ಕೂಡ ದೇಶದಲ್ಲಿ ಉಪವಾಸ ಇರಬಾರ್ದು. ಹೀಗಾಗಿ ನವೆಂಬರ್ ಕೊನೆಯ ತನಕ ದೇಶಾದ್ಯಂತ ಪಡಿತರ ಫ್ರೀ, ರೇಷನ್ ಫ್ರೀ ಎನ್ನುವಂಥದ್ದು 80 ಕೋಟಿ ಜನರಿಗೆ ಇದರ ಲಾಭ ಆಗುತ್ತೆ. ಮೋದಿ ಇದನ್ನು ಘೋಷಣೆ ಮಾಡಿದ್ದಾರೆ. ನಂಬರ್ 1. ನಂಬರ್ 2, ಲಾಕ್ಡೌನ್ ಕಥೆ ಏನು? ಭಾಳ ಗಮನಿಸಬೇಕಾದಂಥ ಸಂಗತಿ. ಒಂದು ಲೆಕ್ಕದಲ್ಲಿ ಲಾಕ್ಡೌನ್ ಇಲ್ಲ ಅಂತಾರೆ, ಕೆಲವರು ಲಾಕ್ಡೌನ್ ಇದೆ ಅಂತಾರೆ. ಅಂದರೆ ಮುಂದೆ ಏನು ಬೇಕಾದರೂ ಆಗ್ಬೋದು ಅಂತಾರೆ. SSLC ಪರೀಕ್ಷೆ ಮುಗಿಲಿ ನೋಡೋಣ ಅಂತಾರೆ. ಅಂತೂ ಇಂತೂ ಲಾಕ್ಡೌನ್ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾದಂಥ ಮಾಹಿತಿ ಇಲ್ಲ. ನೋಡೋಣ ಅದ್ರ ಬಗ್ಗೆ ಏನಾಗುತ್ತೆ ಅಂತ. ಇದು ನಂಬರ್ 2. ಇನ್ನು ನಂಬರ್ 3, ಕೊರೋನಾ ಎಷ್ಟರ ಮಟ್ಟಿಗೆ ಬೆಂಗಳೂರನ್ನ ಹಿಂಡಿ ಹಿಪ್ಪೆ ಮಾಡ್ತಿದೆ ಅನ್ನಲಿಕ್ಕೆ ಬೆಸ್ಟ್ ಎಕ್ಸಾಂಪಲ್. ಇವತ್ತು ಕೂಡ ಬೆಂಗಳೂರಿನಲ್ಲಿ ಸೋಂಕಿತರ ಸಂಖ್ಯೆ ನೋಡಬೇಕು. ಬೆಂಗಳೂರಿನಲ್ಲಿ ಬದುಕೋದೇ ಕಷ್ಟ ಆಗಿದೆ, ಅಂಥ ಕೆಟ್ಟ ವಾತಾವರಣ ನಿರ್ಮಾಣ ಆಗಿರುವಂಥದ್ದು. ಇನ್ನು ನಂಬರ್ 4, ನಾವು ನೋಡ್ತಾ ಇದ್ದೀವಿ. ಒಂದಷ್ಟು ಸಂಗತಿಗಳನ್ನು ನಿಮ್ಮ ಎದುರುಗಡೆ ಹೇಳಲೇಬೇಕು. ಎಷ್ಟರ ಮಟ್ಟಿಗೆ ನಾವೆಲ್ಲ ಸಜ್ಜಾಗಿದ್ದೀವಿ ರೋಗ ಎದುರಿಸೋಕ್ಕೆ, ಎಷ್ಟರ ಮಟ್ಟಿಗೆ ಸರ್ಕಾರ ಸಜ್ಜಾಗಿದೆ ಈ ರೋಗವನ್ನು ಎದುರಿಸಲಿಕ್ಕೆ, ನಮ್ಮನ್ನೆಲ್ಲ ಉಳಿಸ್ಲಿಕ್ಕೆ. ಮೊನ್ನೆ ಎಲ್ಲ ನಾವು ಸಾಕಷ್ಟು ಸಂಗತಿಗಳನ್ನು ಹೇಳಿದ್ದೀವಿ. ಇವತ್ತು ಕೂಡ ಅದರ ಮುಂದುವರೆದ ಭಾಗ. ಒಂದು ಲೆಕ್ಕದಲ್ಲಿ ಏನು ಅಂದರೆ ಬೆಡ್ ಸಿಗಲ್ಲ, ಟ್ರೀಟ್ಮೆಂಟ್ ಸಿಗಲ್ಲ, ಆ್ಯಂಬುಲೆನ್ಸ್ ಸಿಗಲ್ಲ, ರೋಗಿಗಳು ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಓಡಾಡಬೇಕು, ಪರದಾಡಬೇಕು, ಅಂಥ ಒಂದು ಸ್ಥಿತಿ ಇರುವಂಥದ್ದು. ಅದರ ಬಿಗ್ ಎಕ್ಸ್ಪೋಸನ್ನು ನಾವು ನಿಮ್ಮ ಎದುರುಗಡೆ ಇಡ್ತೀವಿ. ನಂಬರ್ 4. ಇನ್ನು ಎಷ್ಟರ ಮಟ್ಟಿಗೆ ರಾಜ್ಯಾದ್ಯಂತ ಈ ಕೊರೋನಾ ಆರ್ಭಟ ಹೆಚ್ಚಾಗಿದೆ. ನೆನ್ನೆ ಕಂಪೇರ್ ಮಾಡ್ಕೊಂಡ್ರೆ ಇವತ್ತು ಸ್ವಲ್ಪ ಕಡಿಮೆ, ಆದರೆ ಅದರ ಆರ್ಭಟ ಮಾತ್ರ ಕಡಿಮೆ ಆಗಿಲ್ಲ. ಇಲ್ಲಿ ತನಕ 8 ಜನ ಸತ್ತಿದ್ದಾರೆ, 8 ಜನ ಪಾಸಿಟಿವ್ ಆಗಿದ್ದಾರೆ. ಅವೆಲ್ಲ ಸಂಗತಿಗಳನ್ನು ನಾವು ನಿಮ್ಮ ಮುಂದಿಡ್ತೀವಿ. ಇದೆಲ್ಲದರ ಜೊತೆಗೆ ನಾನು ಆರಂಭದಲ್ಲಿ ಹೇಳಿದೆ, ಈ ಕೊರೋನಾ ಹೋರಾಟ ಇದೆಯಲ್ಲ, ಅದು ಸದ್ಯಕ್ಕೆ ನಿಲ್ಲುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ. ಒಂದು ಕಡೆಗೆ ಆರ್ಥಿಕತೆ ಪಾತಾಳ ಕುಸಿತಾ ಇದೆ, ಆದರೂ ಯೋಚನೆ ಇಲ್ಲ. ಯಾಕಂದರೆ ಜೀವ ಇದ್ದರೆ ಜೀವನ, ಅಂಥ ಒಂದು ಸ್ಥಿತಿ, ಅಂಥ ಒಂದು ವಾತಾವರಣ. ಹೀಗಾದರೆ ಪ್ರಧಾನಿ ಮೋದಿ ಇವತ್ತು ದೇಶವನ್ನು ಉದ್ದೇಶಿಸಿ ಮಾತಾಡ್ತಾರೆ ಅಂದಾಗ ಇಡೀ ದೇಶ ಚಾತಕ ಪಕ್ಷಿಯ ರೀತಿಯಲ್ಲಿ ಕಾಯ್ತಾ ಇತ್ತು. ಏನೋ ಪ್ರಧಾನಮಂತ್ರಿಗಳು ಘೋಷಣೆ ಮಾಡ್ತಾರೆ ಅಂತ. ನಿಜ, ಯಾರ್ಯಾರು ಬಹಳ ಚಾತಕ ಪಕ್ಷಿಗಳ ರೀತಿಯಲ್ಲಿ ಕಾಯ್ತಾ ಇದ್ರಲ್ಲ ಅಂಥವರ ಈ ಭರವಸೆಯನ್ನು ಮೋದಿ ಹುಸಿಗೊಳಿಸಲಿಲ್ಲ. ಮೋದಿ ಇವತ್ತು ಘೋಷಣೆ ಮಾಡಿದರು. ಅದೆಂಥ ಘೋಷಣೆ! ಅದ್ಭುತವಾದಂಥ, ಅತ್ಯಂತ ದೊಡ್ಡದಾದಂಥ ಘೋಷಣೆ. ಅಂದರೆ ನವೆಂಬರ್ ಕೊನೆಯ ತನಕ, ನವೆಂಬರ್ ಕೊನೆಯ ವಾರದ ತನಕ ನಿಮಗೆ ಫ್ರೀ ರೇಷನ್ ಅನ್ನುವಂಥದ್ದು. ಈಗ ಇಲ್ಲಿ ತನಕ ಏನೇನು ಬಡ ಜನರು ಕಷ್ಟಪಡ್ತಾ ಇದ್ದಾರೆ ಅಂಥವ್ರಿಗೆ ನಾವು ಫ್ರೀ ರೇಷನ್ ಕೊಡ್ತೀವಿ. ಅಂದರೆ ಒಂದೇ ದೇಶ ಒಂದೇ ರೇಷನ್ ಕಾರ್ಡ್ ಅನ್ನುವಂಥದ್ದು ಏನಿದೆಯಲ್ಲ, ಅದು ಭಾಳಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡಿದೆ. ಹೀಗಾಗಿ ನವೆಂಬರ್ ತಿಂಗಳ ಕೊನೆಯ ತನಕ ನಿಮಗೆ ನಾವು ರೇಷನ್ ಹಂಚ್ತೀವಿ, ಯಾವುದೇ ಕಾರಣಕ್ಕೂ ಚಿಂತೆ ಬೇಡ ಅಂತ ಪ್ರಧಾನಮಂತ್ರಿಗಳು ಇವತ್ತು ಅಭಯವನ್ನು ಕೊಟ್ಟರು. ಅಂದರೆ ದೀಪಾವಳಿ ಮುಗಿಯೋ ತನಕ ಯಾವುದೇ ನಿಜಕ್ಕೂ ಆತಂಕ ಅನ್ನುವಂಥದ್ದು ಖಂಡಿತವಾಗಲೂ ಇಲ್ಲ. ಇದೆಲ್ಲದರ ಜೊತೆಗೆ ನಾವೆಷ್ಟರ ಮಟ್ಟಿಗೆ ಸಜ್ಜಾಗಬೇಕು, ವ್ಯವಸ್ಥೆ ಅನ್ನುವಂಥದ್ದು ಸಾಮಾನ್ಯ ಜನರಿಂದ ಹಿಡಿದು ಪ್ರಧಾನಮಂತ್ರಿ ತನಕ ಒಂದೇ ಅಂತ ಕೂಡ ಇವತ್ತು ಮೋದಿ ಸಾರಿದರು. 80 करोड़ से ज्यादा लोगों को 80 ಕೋಟಿಗೂ ಹೆಚ್ಚು ಜನರಿಗೆ ಅನುಕೂಲ. 5 किलो गेहूं या चावल, 5 ಕೆಜಿ ಅಕ್ಕಿ ಅಥವಾ ಗೋಧಿ ಫ್ರೀ. प्रधानमंत्री गरीब कल्याण अन्न योजना का विस्तार नवंबर महीने के आखिर तक कर दिया जाएगा. ನವೆಂಬರ್ ತಿಂಗಳವರೆಗೂ ಪಡಿತರ ಫ್ರೀ. नियमों का पालन नहीं कर रहे हैं, हमें उन्हें टोकना होगा, रोकना होगा. ಬೇಜವಾಬ್ದಾರಿ ವರ್ತನೆ ಬಿಡಿ. गांव का प्रधान हो या देश का प्रधानमंत्री, कोई भी नियमों से ऊपर नहीं है. ನಿಯಮಕ್ಕಿಂತ ಯಾರೋ ದೊಡ್ಡವರಲ್ಲ. ಕಿಲ್ಲರ್ ಕೊರೋನಾದಿಂದ ಇಡೀ ಭಾರತವೇ ಕಂಗಾಲಾಗಿದೆ. ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ವ್ಯಾಪಾರ ವಹಿವಾಟು ಇನ್ನಿಲ್ಲದ ಹೊಡೆತ ತಿಂದಿದೆ. ವಲಸೆ ಕಾರ್ಮಿಕರು, ಬೀದಿ ಬದಿ ವ್ಯಾಪಾರಿಗಳು, ಬಡವರಂತೂ ಬಳಲಿ ಬೆಂಡಾಗಿದ್ದಾರೆ. ಇತ್ತ ಹೆಮ್ಮಾರಿ ಕೊರೋನಾ ಹಿಡಿತಕ್ಕೆ ಸಿಗದೆ ಅಬ್ಬರಿಸುತ್ತಿದೆ.
ದೇಶದ ಜನತೆ ಈ ಹೋರಾಟದ ಹಾದಿಯಲ್ಲಿ ಬಹುದೂರ ಸಾಗಬೇಕಿದೆ. ಹೀಗಾಗಿಯೇ ಪ್ರಧಾನಿ ಮೋದಿ ಅದೊಂದು ಹಠ ನಿರ್ಧಾರಕ್ಕೆ ಬಂದಿದ್ದಾರೆ. ಆ ನಿರ್ಧಾರ ಮತ್ಯಾವುದೋ ಅಲ್ಲ, ದೇಶದ ಯಾವೊಬ್ಬ ಪ್ರಜೆಯೂ ಹಸಿವಿನಿಂದ ಕಂಗೆಡಬಾರದು, ಹೊಟ್ಟೆಗೆ ಹಿಟ್ಟಿಲ್ಲದೆ ಒದ್ದಾಡಬಾರದು. ಹೀಗಾಗಿಯೇ ಮೋದಿ ಇಂದು ಮತ್ತೊಂದು ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ. ಪ್ರಧಾನಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ 5 ತಿಂಗಳ ವಿಸ್ತರಣೆ. ನವೆಂಬರ್ ಅಂತ್ಯದವರೆಗೂ ಬಡವರಿಗೆ ಉಚಿತ ಪಡಿತರ. ಎಸ್, ಲಾಕ್ಡೌನ್ ಸಂದರ್ಭದಲ್ಲಿ 3 ತಿಂಗಳುಗಳ ಕಾಲ ದೇಶದ ಬಡವರಿಗೆ ಉಚಿತ ಅಕ್ಕಿ, ಗೋಧಿ, ಬೇಳೆ ನೀಡಿದ್ದ ಮೋದಿ ಸರ್ಕಾರ ಇದೀಗ ಪಡಿತರ ವಿತರಣೆಯನ್ನ ಮತ್ತೆ ಮುಂದುವರೆಸಿದೆ. ಕೊರೋನಾ ವಿರುದ್ಧದ ಯುದ್ಧ ಸದ್ಯಕ್ಕೆ ನಿಲ್ಲೋ ಯಾವ ಲಕ್ಷಣವೋ ಇಲ್ಲವಾಗಿರೋದ್ರಿಂದ ಬಡವರ ಹೊಟ್ಟೆಗೆ ಏಟು ಬೀಳದಂತೆ ಮೋದಿ ಮಹತ್ವದ ನಿರ್ಧಾರ ಕೈಗೊಂಡಿದ್ದಾರೆ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆ ಅಡಿ ಮುಂದಿನ 5 ತಿಂಗಳು ಅಂದ್ರೆ ನವೆಂಬರ್ ಅಂತ್ಯದವರೆಗೂ ದೇಶದಾದ್ಯಂತ ಬಡವರಿಗೆ ಉಚಿತ ಪಡಿತರ ವಿತರಣೆಯಾಗಲಿದೆ ಅಂತ ಮೋದಿ ಘೋಷಿಸಿದ್ದಾರೆ. प्रधानमंत्री गरीब कल्याण अन्न योजना का विस्तार अब दिवाली और छठ पूजा तक यानी नवंबर महीने के आखिर तक कर दिया जाए. ಪ್ರತಿ ಕುಟುಂಬಕ್ಕೆ 5 ಕೆಜಿ ಅಕ್ಕಿ, ಗೋಧಿ, 1 ಕೆಜಿ ಬೇಳೆ. 80 ಕೋಟಿಗೂ ಅಧಿಕ ಮಂದಿಗೆ ಯೋಜನೆ ಅನುಕೂಲ. ಇನ್ನು ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನೆ ಮೂಲಕ ಬಡ ಕುಟುಂಬದ ಪ್ರತಿಯೊಬ್ಬ ವ್ಯಕ್ತಿಗೂ 5 ಕೆಜಿ ಅಕ್ಕಿ ಅಥವಾ 5 ಕೆಜಿ ಗೋಧಿ ನೀಡಲಾಗುತ್ತೆ. ಜೊತೆಗೆ ಪ್ರತಿ ಕುಟುಂಬಕ್ಕೆ 1 ಕೆಜಿ ಬೇಳೆಯನ್ನ ಕೂಡ ಮುಂದಿನ 5 ತಿಂಗಳು ಉಚಿತವಾಗಿ ವಿತರಿಸಲಾಗುತ್ತೆ. ದೇಶದ 80 ಕೋಟಿಗೂ ಅಧಿಕ ಜನರು ಈ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ ಅಂದ್ರ ಮೋದಿ. सरकार द्वारा इन 5 महीनों के लिए 80 करोड़ से ज्यादा गरीब भाई बहनों को हर महीने परिवार के हर सदस्य को 5 किलो गेहूं या 5 किलो चावल मुफ्त मुहैया कराया जाएगा और साथ ही प्रत्येक परिवार को हर महीने 1 किलो चना भी मुफ्त दिया जाएगा. ದೇಶದಲ್ಲಿ ಜನರ ಬೇಜವಾಬ್ದಾರಿ ವರ್ತನೆ ಹೆಚ್ಚಾಗುತ್ತಿದೆ. ಪ್ರಧಾನಿ ಮೋದಿಯಿಂದ ಖಡಕ್ ವಾರ್ನಿಂಗ್. ಈ ಮಧ್ಯೆ ದೇಶದಲ್ಲಿ ಅನ್ಲಾಕ್ ಬಗ್ಗೆ ಮಾತನಾಡಿದ ಪ್ರಧಾನಿ ಮೋದಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇರೋ ಜನರ ನಿರ್ಲಕ್ಷ್ಯತನಕ್ಕೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅನ್ಲಾಕ್ 1ರಲ್ಲಿ ಜನರ ವ್ಯವಹಾರ ಓಡಾಟ ಹೆಚ್ಚಾಗಿದೆ, ಜೊತೆಗೆ ಜನರ ಬೇಜವಾಬ್ದಾರಿ ನಡೆಯೋ ಹೆಚ್ಚುತ್ತಿದೆ. ಇದು ಖಂಡಿತ ಒಳ್ಳೆಯದಲ್ಲ ಅಂತ ಖಡಕ್ ಆಗಿಯೇ ಹೇಳಿದ್ರು. जब से देश में अनलॉक 1 हुआ है, व्यक्तिगत और सामाजिक व्यवहार में लापरवाही जरा बढ़ती ही चली जा रही है. पहले हम मास्क को लेकर, 2 गज की दूरी को लेकर 20 सेकंड तक दिन में कई बार हाथ धोने को लेकर बहुत सतर्क थे. लेकिन आज जब हमें ज्यादा सतर्कता की जरूरत है तो लापरवाही बढ़ना बहुत ही चिंता का कारण है. ಕಂಟೈನ್ಮೆಂಟ್ ಝೋನ್ ನಿವಾಸಿಗಳೇ ಪೀಕ್ ಅಲರ್ಟ್. ಪ್ರಧಾನಿಯು ನಿಯಮಕ್ಕಿಂತ ದೊಡ್ಡವರಲ್ಲ.
ಎಚ್ಚರಿಕೆ ನೀಡುತ್ತಲೇ ಕಂಟೈನ್ಮೆಂಟ್ ಝೋನ್ ಬಗ್ಗೆ ಪ್ರಸ್ತಾಪಿಸಿದ ಪ್ರಧಾನಿ, ಕಂಟೈನ್ಮೆಂಟ್ ಝೋನ್ಗಳ ಮೇಲೆ ಸರ್ಕಾರಗಳು ಹೆಚ್ಚಿನ ನಿಗಾ ವಹಿಸಬೇಕಿದೆ. ನಿಯಮಗಳನ್ನು ಉಲ್ಲಂಘಿಸುವವರನ್ನು ತಡೆಯಬೇಕು. ದೇಶದ ಪ್ರಧಾನಿಯೇ ಆಗಿರಲಿ, ಯಾರೇ ಆಗಿರಲಿ, ನಿಯಮಕ್ಕಿಂತ ದೊಡ್ಡವರಲ್ಲ ಅಂತ ಕಟ್ಟಿ ಮುರಿದಂತೆ ಹೇಳಿದ್ರು. कंटेनमेंट जोन्स, उस पर तो हमें बहुत ध्यान देना होगा. जो भी लोग नियमों का पालन नहीं कर रहे हैं, हमें उन्हें टोकना होगा, रोकना होगा और समझाना भी होगा. ये 130 करोड़ देशवासियों के जीवन की रक्षा करने का अभियान है. भारत में गांव का प्रधान हो या देश का प्रधानमंत्री, कोई भी नियमों से ऊपर नहीं है. ವಿಶ್ವದಲ್ಲಿಯೇ ಅತಿ ದೊಡ್ಡ ಉಚಿತ ಪಡಿತರ ಯೋಜನೆ. ನಿಜ, ಪ್ರಧಾನಿ ಮೋದಿ ಇಂದು ಘೋಷಿಸಿರುವುದು ಕೇವಲ ಭಾರತದ ಇತಿಹಾಸದಲ್ಲಷ್ಟೇ ಅಲ್ಲ, ಇಡೀ ಜಗತ್ತಿನಲ್ಲೇ ಅತಿ ದೊಡ್ಡ ಪಡಿತರ ಯೋಜನೆಯಾಗಿದೆ. ಯಾಕಂದ್ರೆ ಇಂದು ಉಚಿತ ಪಡಿತರ ವಿತರಣೆಗೆ ಮೋದಿ ಸರ್ಕಾರ ಮೀಸಲಿಟ್ಟಿದ್ದು ಬರೋಬ್ಬರಿ 90,000 ಕೋಟಿ ರೂಪಾಯಿ. ಅಷ್ಟೇ ಅಲ್ಲ, ಲಾಕ್ಡೌನ್ ವೇಳೆ ಘೋಷಿಸಿದ ಯೋಜನೆಯನ್ನ ಒಟ್ಟು ಸೇರಿಸಿದ್ರೆ 1.5 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚಾಗುತ್ತೆ. गरीब कल्याण अन्न योजना के इस विस्तार में 90,000 करोड़ रुपए से ज्यादा खर्च होंगे. और अगर इसमें पिछले 3 महीने का खर्च भी जोड़ दें तो ये करीब करीब 1.5 लाख करोड़ रुपया हो जाता है. ಇನ್ನು ಈ ಹಿಂದೆ ಘೋಷಿಸಿದ 20 ಲಕ್ಷ ಕೋಟಿ ರೂಪಾಯಿ ಪ್ಯಾಕೇಜ್ನಿಂದ 31,000 ಕೋಟಿ ರೂಪಾಯಿ ಹಣವನ್ನು ಬಡವರ ಅಕೌಂಟ್ಗೆ ಜಮೆ ಮಾಡಲಾಗಿದೆ. 50,000 ಕೋಟಿ ಹಣ ಪಿಎಂ ಗರೀಬ್ ಕಲ್ಯಾಣ್ ಯೋಜನೆಗೆ ಮೀಸಲಿಡಲಾಗಿದೆ. ಅಮೆರಿಕದ ಜನಸಂಖ್ಯೆಗಿಂತ 2.5 ಪಟ್ಟು ಹೆಚ್ಚು ಜನರಿಗೆ ಸರ್ಕಾರದ ಯೋಜನೆಯಿಂದ ಅನುಕೂಲವಾಗಿದೆ ಅಂತ ಮೋದಿ ತಿಳಿಸಿದ್ರು. ಒಟ್ನಲ್ಲಿ ಕೊರೋನಾ ವಿರುದ್ಧದ ಹೋರಾಟದ ವೇಳೆ ದೇಶದ ಜನರ ಹೊಟ್ಟೆಗೆ ಹೊಡೆತ ಬೀಳದಂತೆ ಮೋದಿ ಮಹತ್ವದ ಕ್ರಮ ಕೈಗೊಂಡಿದ್ದಾರೆ. ಆದರೆ ಪ್ರಧಾನಿ ಹೇಳಿದಂತೆ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಜೀವ ರಕ್ಷಿಸಿಕೊಳ್ಳುವುದು ನಿಮ್ಮ ಕೈಯಲ್ಲಿದೆ ಅನ್ನೋದನ್ನ ಎಲ್ಲರೂ ಅರಿತುಕೊಳ್ಳಲೇಬೇಕಿದೆ. ಬ್ಯೂರೋ ರಿಪೋರ್ಟ್, TV9. ನೋಡಿ, ಗ್ರಾಮ ಸೇವಕನಿಂದ ಹಿಡಿದು ಪ್ರಧಾನಮಂತ್ರಿ ತನಕ ಒಂದೇ ಕಾನೂನು, ಒಂದೇ ರೀತಿ ನೀತಿ ಅನ್ನೋದನ್ನು ಪ್ರಧಾನಮಂತ್ರಿಗಳು ಹೇಳಿದರು. ನಮ್ಮ ನಾಯಕರುಗಳು ಕೂಡ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಅಲ್ಲಿ ಇಲ್ಲಿ ಮದುವೆಗೆ ಹೋಗೋರು, ಮದುವೆ ಮುಂಜಿ ಮಾಡುವಂಥವ್ರು, ಜನ ಸೇರಿಸುವಂಥವ್ರು, ಹುಚ್ಚಾಟವನ್ನು ಮೆರೆಯುವಂಥವ್ರು, ಆಸ್ಪತ್ರೆಗೆ ಹೋಗೋಣ ಬರ್ರಪ್ಪ ಅಂತಂದರೆ ಹೀರೋಗಳ ಥರ ಕೈ ಬೀಸ್ಕೊಂಡು ಹೋಗುವಂಥವ್ರಿಗೆ ನಾಚಿಕೆ ಆಗಬೇಕು. ಒಂದಷ್ಟು ಕಲಿಯೋದಿದೆ ಮೋದಿಯವರಿಂದ, ಕಲೀಲಿ ನಮ್ಮ ನಾಯಕರುಗಳು ಕೂಡ. ಇದೆಲ್ಲದರ ಜೊತೆಗೆ ಲಾಕ್ಡೌನ್ ಬಗ್ಗೆ ಹೇಳಲೇಬೇಕು. ಲಾಕ್ಡೌನ್ ಆಗುತ್ತೋ ಇಲ್ವೋ ಈ ಪ್ರಶ್ನೆ ಅತ್ಯಂತ ಸಹಜವಾಗಿ ಪದೇ ಪದೇ ಹೇಳ್ತಾ ಇದೆ. ಯಾಕಂದರೆ ಯಾಕೋ ಒಬ್ಬೊಬ್ಬ ಮಂತ್ರಿಗಳು ಕೂಡ ಕೊಡ್ತಿರುವಂಥ ಸ್ಟೇಟ್ಮೆಂಟ್ ನೋಡಿದ್ರೆ ಸ್ವಲ್ಪ ಸಣ್ಣ ಅನುಮಾನ ಹೇಳೋದು ಅತ್ಯಂತ ಸಹಜ. ಯಾಕಂದರೆ ಅಶೋಕ್ ಅವರು ಹೇಳಿದರು 7ನೇ ತಾರೀಕು ತನಕ ತಡ್ಕೊಳ್ಳಿ, 7ರ ನಂತರ ಏನು ಬೇಕಾದರೂ ಆಗಬಹುದು ಅನ್ನುವಂಥದ್ದು. ಜೊತೆಗೆ ಬೇರೆ ಬೇರೆ ನಾಯಕರುಗಳು ಕೂಡ ಇದಕ್ಕೆ ದನಿಗೂಡಿಸಿದ್ದಾರೆ. ಇವತ್ತು ಕೆಲ ನಾಯಕರು ಲಾಕ್ಡೌನ್ ಮಾಡೋದೇ ಇಲ್ಲ ಅಂತ ಹೇಳಿದ್ರು ಕೂಡ ಯಾಕೋ ಈ ಸಂಡೇ ಲಾಕ್ಡೌನ್ ಇದೆಯಲ್ಲ, ಆ ಸಂಡೇಯಿಂದ ಸ್ಯಾಟರ್ಡೇಗೆ ಬಂದು ನಂತರ ಇದು ಬೇರೆ ಬೇರೆ ವಾರಗಳಿಗೂ ಕೂಡ ವಿಸ್ತರಣೆ ಆಗಿಬಿಡುತ್ತೇನೋ ಅನ್ನುವಂಥ ಆತಂಕ ಕೂಡ ಇದ್ದೇ ಇದೆ. ಯಾಕಂದರೆ ಇನ್ನೂ ಕೂಡ ಸರ್ಕಾರ ಏನೇ ಹೇಳಿದ್ರು ಕೂಡ ಈ ಲಾಕ್ಡೌನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಕ್ಲಾರಿಟಿಗೆ ಬಂದಿಲ್ಲ. SSLC ಪರೀಕ್ಷೆ ಆದಮೇಲೆ ನಾವು ಗಟ್ಟಿ ನಿರ್ಧಾರಗಳನ್ನು ಅನೌನ್ಸ್ ಮಾಡ್ತೀವಿ. ಯಾವುದೇ ಕಾರಣಕ್ಕೆ ಲಾಕ್ಡೌನ್ ಮಾಡೋ ಪ್ರಶ್ನೆ ಇಲ್ಲ. ಇಡೀ ಬೆಂಗಳೂರು ಮಾಡಬೇಕಾ, ಇಡೀ ಕರ್ನಾಟಕ ಮಾಡಬೇಕಾ? ಭಾನುವಾರ ಲಾಕ್ಡೌನ್ ಮಾಡೋವಂಥದ್ದಕ್ಕೆ ತೀರ್ಮಾನವನ್ನು ಮಾಡಿದ್ದೀವಿ. ಎಲ್ಲದಕ್ಕೂ ನೀವು 7ನೇ ತಾರೀಕು ಕಾಯಬೇಕು ಅಂತ ನನಗನ್ನಿಸ್ತೈತೆ, ಮಕ್ಕಳ ಹಿತದೃಷ್ಟಿಯಿಂದ. ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ, ಟಾಸ್ಕ್ ಫೋರ್ಸ್ ಎಲ್ಲ ಅಜೆಂಡಾದಲ್ಲೂ ಇರಲಿಲ್ಲ. ಯಾವುದೇ ಲಾಕ್ಡೌನ್ ಇಲ್ಲ ಬೆಂಗಳೂರಲ್ಲಿ. ಕ್ಲಿಯರ್, ಕ್ಲಾರಿಟಿ, ನೋ ಲಾಕ್ಡೌನ್. ಅನಧಿಕೃತವಾದ ಪ್ರಸ್ತಾವನೆ ಕೂಡ ಇಲ್ಲ. ಲಾಕ್ಡೌನ್ ಮಾಡೋ ಪ್ರಶ್ನೆನೇ ಇಲ್ಲ.
ನೋ ಲಾಕ್ಡೌನ್ ಆದ್ರೆ ಕೊರೋನಾ ಕಂಟ್ರೋಲ್ ಮಾಡಲು ಕಟ್ಟುನಿಟ್ಟಾದ ಕ್ರಮ, ಕಠಿಣಾತಿ ಕಠಿಣ ರೂಲ್. ರಾಜ್ಯದಲ್ಲಿ ಕೊರೋನಾ ಸೋಂಕು ಹೆಚ್ಚಾಗ್ತಾ ಇರುವ ಕಾರಣ ಮತ್ತೊಮ್ಮೆ ಲಾಕ್ಡೌನ್ ಆಗೇ ಬಿಡುತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ರಾಜ್ಯ ಸರ್ಕಾರ ಕೂಡ ಸ್ಪಷ್ಟವಾಗಿ ಏನನ್ನು ಹೇಳಲಾಗ್ತಾ ಇಲ್ಲ. ಆಗೊಮ್ಮೆ ಈಗೊಮ್ಮೆ ಅಡ್ಡಗೋಡೆ ಮೇಲೆ ದೀಪವಿಟ್ಟಂತೆ ಮಾತನಾಡ್ತಾ ಇದೆ. ರಾಜ್ಯದಲ್ಲಿ ಲಾಕ್ಡೌನ್ ಬಗ್ಗೆ ಮತ್ತೆ ಮೂಡಿದ ಆತಂಕ. ಕಠಿಣ ಲಾಕ್ಡೌನ್ ಹೇರುವ ಸ್ಥಿತಿಯಲ್ಲಿದೆಯಾ ಸರ್ಕಾರ? ಲಾಕ್ಡೌನ್ ಪ್ರಶ್ನೆನೇ ಇಲ್ಲ ಅಂತ ಸಿಎಂ ಯಡಿಯೂರಪ್ಪ ಹೇಳಿದ್ದಾರೆ. ಇದು ಸರ್ಕಾರದ 1 ವರ್ಷನಷ್ಟೇ. ಮತ್ತೊಂದ್ ಕಡೆ ಕೋವಿಡ್ ಉಸ್ತುವಾರಿ ಸಚಿವ ಅಶೋಕ್ ನಿನ್ನೆ ಒಂದು ಡೇಟ್ ಫಿಕ್ಸ್ ಮಾಡಿದ್ರು. ಜುಲೈ 7ರವರೆಗೂ ಕಾದು ನೋಡಿ ಅನ್ನೋ ಮೂಲಕ ಸುಳಿವು ಬಿಟ್ಕೊಟ್ರು. ಪದೇ ಪದೇ SSLC ಎಕ್ಸಾಮ್ ಮುಗಿಬೇಕು, ಆಮೇಲೆ ಕಠಿಣ ರೂಲ್ಸ್ ಪಕ್ಕಾ ಅಂತಿದ್ದಾರೆ. ಕೊರೋನಾ ಸ್ಪೀಡ್ಗೆ ಬ್ರೇಕ್ ಹಾಕೋ ಲಾಕ್ಡೌನ್ ಜವಾಬ್ದಾರಿಯನ್ನ ಸಿಎಂ ಹೆಗಲಿಗೆ ಹಾಕಿದ್ದಾರೆ. ಕಟ್ಡೌನ್ ಮಾಡೋಕ್ಕೆಲ್ಲ ಒಂದ್ ಕಡೆ ಈ ಕೊರೋನಾ ಸ್ಪ್ರೆಡ್ಡಿಂಗ್ ಸ್ಪೀಡ್ ಏನಿದೆ ಅದಕ್ಕೆಲ್ಲ ಒಂದ್ ಕಡೆ ಬ್ರೇಕ್ ಹಾಕ್ಬೇಕು. ನಾವು ಆ ಬ್ರೇಕ್ ಹಾಕಿದ್ರೆ ಮಾತ್ರ ಇದಕ್ಕೆ ತಡೆ ಮಾಡಕ್ ಸಾಧ್ಯ ಆಗ್ತೈತೆ. ಆ ಬ್ರೇಕ್ ಹಾಕೋದು ಯಾವಾಗ, ಏನು, ಹೇಗೆ, ಯಾವ ರೀತಿ ಮಾಡಬೇಕು, ಅದಕ್ಕೆ ತಯಾರಿ ಏನು, ಎಲ್ಲವನ್ನ ನಮ್ಮ ಮುಖ್ಯಮಂತ್ರಿಗಳ ಹೆಗಲ ಮೇಲೆ ಹಾಕಿದ್ರು. 2 ತಿಂಗಳು ರಾಜ್ಯಕ್ಕೆ ನಿರ್ಣಾಯಕ ದಿನಗಳು. ಲಾಕ್ಡೌನ್ ಮಾಡೋದು ಕಟ್ಟ ಕಡೆಯ ಅಸ್ತ್ರ. ಬಂದಿರೋಂಥ ಸಮೀಕ್ಷೆಗಳ ಪ್ರಕಾರ 2 ತಿಂಗಳು ಬಹಳ ಕ್ರೂಷಿಯಲ್ ಟೈಮ್ ಇದೆ. ರಾಜ್ಯದಲ್ಲಿ ಸೋಂಕು ಹರಡ್ತಾ ಇರುವ ವೇಗ ಗಮನಿಸಿದ್ರೆ ಮತ್ತೊಮ್ಮೆ ಲಾಕ್ಡೌನ್ ಮಾಡೋದೇ ಸೂಕ್ತ ಅಂತ ಅನ್ನಿಸ್ಬಿಡೋ ವಾತಾವರಣನೇ ಇದೆ. ಆದ್ರೆ ರಾಜ್ಯ ಸರ್ಕಾರ ಮಾತ್ರ ಲಾಕ್ಡೌನ್ ಮಾಡುವಂತಹ ಸ್ಥಿತಿಯಲ್ಲಿ ನಿಜವಾಗಿಯೂ ಇಲ್ಲ. ಅದೇ ಕಾರಣಕ್ಕೆ ಲಾಕ್ಡೌನ್ ಅನ್ನ ಕಟ್ಟ ಕಡೆಯ ಅಸ್ತ್ರವನ್ನಾಗಿ ರಾಜ್ಯ ಸರ್ಕಾರ ಇಟ್ಕೊಂಡಿದೆ. ಕೊರೋನಾ ಕಂಟ್ರೋಲ್ಗೆ ಸರ್ಕಾರದ ಪ್ಲಾನ್ ಏನು ಅಂತ ನೋಡೋದಾದ್ರೆ ಲಾಕ್ಡೌನ್ ಇಲ್ಲದೆಯೇ ಕೊರೋನಾ ನಿಯಂತ್ರಣಕ್ಕೆ ಸರ್ಕಾರ ಒಲವು ಹೊಂದಿದೆ. ಈವರೆಗೂ ಮತ್ತೊಮ್ಮೆ ಲಾಕ್ಡೌನ್ ಅಂತ ರಾಜ್ಯ ಸರ್ಕಾರ ಎಲ್ಲೂ ಹೇಳಿಲ್ಲ. ಕೆಲವು ನಿರ್ದಿಷ್ಟ ನಿರ್ಬಂಧಗಳನ್ನು ವಿಧಿಸೋದಕ್ಕೆ ಸರ್ಕಾರ ಚಿಂತನೆಯನ್ನ ನಡೆಸಿದೆ. ನಿರ್ಬಂಧಗಳ ಮೂಲಕ ಸೋಂಕು ನಿಯಂತ್ರಣಕ್ಕೆ ಸರ್ಕಾರ ಪ್ರಯತ್ನಿಸಿದೆ. SSLC ಪರೀಕ್ಷೆ ಬಳಿಕ ನಿರ್ದಿಷ್ಟ ನಿರ್ಬಂಧವನ್ನ ವಿಧಿಸಲ್ಪಡುವ ಸಾಧ್ಯತೆ ಇದೆ. ಅಂತರ್ಜಿಲ್ಲಾ ಪ್ರಯಾಣ ಮತ್ತು ಬೆಂಗಳೂರಿಗೆ ಪ್ರಯಾಣ ನಿಷೇಧ, ಬೆಂಗಳೂರು ಪ್ರವೇಶ ನಿಷೇಧಿಸುವಂತ ನಿರ್ಧಾರ ಮಾಡೋ ಸಾಧ್ಯತೆ ಇದೆ. ಆದರೆ ಸಚಿವರಿಂದ ಅಂತರ್ಜಿಲ್ಲಾ ನಿರ್ಬಂಧ ಬೇಡ ಅನ್ನೋ ಅಭಿಪ್ರಾಯ ಸಲ್ಲಿಕೆಯಾಗಿದೆ. ಜನಸಂದಣಿ ಪ್ರದೇಶಗಳಲ್ಲಿ ಮಾರ್ಕೆಟ್ಗಳನ್ನ ಸ್ಥಳಾಂತರ ಮಾಡೋದು, ಹಾಗೆ ಮಾರುಕಟ್ಟೆಯ ವಿಭಜನೆಯಿಂದ ಜನದಟ್ಟಣೆಯನ್ನ ಕಡಿಮೆ ಮಾಡೋ ಯತ್ನ ಮಾಡೋದಕ್ಕೆ ಚಿಂತಿಸಿದೆ. ಪಾರ್ಕ್ಗಳಲ್ಲಿ ಪ್ರವೇಶದ ಅವಧಿಯನ್ನ ಕಡಿತ ಮಾಡೋದು ಅಥವಾ ಬಂದ್ ಮಾಡೋ ನಿರ್ಧಾರವನ್ನ ಕೈಗೊಳ್ಳಲಿದೆ. ರಾತ್ರಿ ಕರ್ಫ್ಯೂ ವಿಧಿಸಿದ್ರು ಸರ್ಕಾರಿ ಸಾರಿಗೆ ವ್ಯವಸ್ಥೆ ಅಬಾಧಿತವಾಗಿದೆ. ಈ ಕಾರಣದಿಂದಾಗಿ ಕಠಿಣ ಲಾಕ್ಡೌನ್ ಜಾರಿ ಅನುಮಾನ. ಜುಲೈ 7ರ ನಂತರ ಕೆಲ ಕಠಿಣ ನಿಯಮಗಳನ್ನಷ್ಟೇ ವಿಧಿಸಲಾಗುತ್ತೆ ಅಂತ ಸಚಿವ ಆರ್ ಅಶೋಕ್ ಹೇಳಿದ್ದಾರೆ. ಮುಂದಿನ 15-20 ದಿನ ಎಲ್ಲಿಗೂ ಹೋಗಬೇಡಿ. ಆತಂಕ ದುಗುಡ ಹೆಚ್ಚಿಸಿದ ಸಚಿವರ ಸಲಹೆ. ಲಾಕ್ಡೌನ್ ಮಾಡಲ್ಲ ಅಂತಿರುವಂತಹ ಸರ್ಕಾರ ಜೊತೆಗೆ ಜನರನ್ನ ಹಂತ ಹಂತವಾಗಿ ಎಚ್ಚರಿಸ್ತಾ ಇದೆ. ರಾಜ್ಯದಲ್ಲಿ ಕೊರೋನಾ ಕೇಸ್ ಹೆಚ್ಚುತ್ತಾ ಇದೆ. ಹೀಗಾಗಿ ನಿಮ್ಮ ಪ್ರವಾಸವನ್ನ ಮುಂದಿನ 15-20 ದಿನಗಳವರೆಗೂ ಪೋಸ್ಟ್ಪೋನ್ ಮಾಡ್ಕೊಳ್ಳಿ ಅಂತಿದ್ದಾರೆ ಪ್ರವಾಸೋದ್ಯಮ ಸಚಿವ CT ರವಿ. ಜನರಲ್ಲಿ ಭಯ ಕಾಡ್ತಾ ಇದೆ. ಬೆಂಗಳೂರಿನಲ್ಲಿ ಹೆಚ್ಚು ಕೇಸುಗಳು ಪ್ರತಿನಿತ್ಯ ಬರ್ತಿರೋದ್ರಿಂದ ಸ್ವಾಭಾವಿಕವಾಗಿ ಆತಂಕಕ್ಕೊಳಗಾಗಿದ್ದಾರೆ. ನನಗೂ ನೂರಾರು ಫೋನ್ಗಳು ಮತ್ತು ಮೆಸೇಜ್ಗಳು ಬಂದಿದ್ದಾವೆ. ಅದಕ್ಕಾಗಿ ನಾನು ಪ್ರವಾಸಿಗರಿಗೆ ವಿನಂತಿ ಮಾಡ್ಕೊಳ್ತೇನೆ, ಇನ್ನೊಂದು 15 ದಿನ ನಿಮ್ಮ ಪ್ರವಾಸವನ್ನು ಪೋಸ್ಟ್ಪೋನ್ ಮಾಡ್ಕೊಳ್ಳಿ. ಜನರಲ್ಲಿ ಆತಂಕ ದೂರ ಆಗಬೇಕು. ಒಂದು ವೇಳೆ ಲಾಕ್ಡೌನ್ ಮಾಡಿದ್ರೆ ಸರ್ಕಾರಕ್ಕೇನು ಸಮಸ್ಯೆ ಅನ್ನೋದನ್ನ ನೋಡೋದಾದ್ರೆ ಲಾಕ್ಡೌನ್ ಮಾಡಿದ್ರೆ ಆರ್ಥಿಕತೆ ಮತ್ತೆ ಕುಸಿದು ಹೋಗುತ್ತೆ. ಈಗಷ್ಟೇ ಚೇತರಿಕೆ ಹಂತದಲ್ಲಿರುವ ಆರ್ಥಿಕತೆಗೆ ಬಹಳ ದೊಡ್ಡ ಹೊಡೆತ ಬೀಳುತ್ತೆ. ವಾಣಿಜ್ಯ ಚಟುವಟಿಕೆಗಳ ಮೂಲಕ ಬರುವಂತಹ ಆದಾಯ ಸಂಪೂರ್ಣವಾಗಿ ಸ್ಥಗಿತವಾಗುತ್ತೆ. ಶ್ರಮಿಕ ವರ್ಗಕ್ಕೆ ಮತ್ತೆ ಆಹಾರ ಮತ್ತು ವಸತಿ ವ್ಯವಸ್ಥೆಯ ಹೊರೆ ಬೀಳುತ್ತೆ. ಕಾರ್ಮಿಕರು ಊರುಗಳಿಂದ ವಾಪಸ್ ಆಗದೆ ಹೋದ್ರೆ ಕೈಗಾರಿಕೆಗಳ ಚಟುವಟಿಕೆಗಳು ಸ್ಥಗಿತವಾಗುತ್ತೆ. ಆರ್ಥಿಕತೆಗೆ ಹೊಡೆತ ಬೀಳದ ರೀತಿಯಲ್ಲಿ ಸೋಂಕು ನಿಯಂತ್ರಣ ಆಗಬೇಕಿದೆ. ಈ ಮಧ್ಯೆ ಮತ್ತೆ ಲಾಕ್ಡೌನ್ ಬೇಡ ಅನ್ನೋ ಅಭಿಪ್ರಾಯವನ್ನ ಆರ್ಥಿಕ ಇಲಾಖೆ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿದೆ. ಸಿಎಂ ಕೂಡ ಆರ್ಥಿಕತೆಯ ಕಾರಣಕ್ಕೆ ಲಾಕ್ಡೌನ್ ಬೇಡ ಅನ್ನೋ ಮನಸ್ಥಿತಿಯಲ್ಲಿದ್ದಾರೆ. ಲಾಕ್ಡೌನ್ ಸೂಕ್ತ ಅನ್ನೋ ತಜ್ಞರ ಅಭಿಪ್ರಾಯವನ್ನು ಈವರೆಗೆ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡಿಲ್ಲ. ರಾಜ್ಯ ಸರ್ಕಾರದ ಪ್ರಕಾರ SSLC ಪರೀಕ್ಷೆ ಬಳಿಕ ಕಠಿಣ ಕ್ರಮ ಅಂದ್ರೆ ಅದು ಲಾಕ್ಡೌನ್ ಅಲ್ಲ.
ಕೆಲವು ನಿರ್ದಿಷ್ಟ ನಿರ್ಬಂಧ ವಿಧಿಸುವ ಮೂಲಕ ನಿಯಂತ್ರಣ ಮಾಡೋದು. ಆದ್ರೆ ಆ ನಿರ್ಬಂಧ ಯಾವುದು ಅಂತ ಸ್ಪಷ್ಟವಾಗಿ ಹೇಳದೇ ಇರೋ ಕಾರಣ ಮತ್ತೊಮ್ಮೆ ಲಾಕ್ಡೌನ್ ಆಗಬಹುದಾ ಅನ್ನೋ ಅನುಮಾನ ಮತ್ತು ಆತಂಕ ಸೃಷ್ಟಿಯಾಗಿದೆ. ಕಿರಣ್ ಹನಿಯಡ್ಕ, TV9 ಬೆಂಗಳೂರು. ಇನ್ನೊಂದ್ಸರಿ ಏನಾದರೂ ಲಾಕ್ಡೌನ್ ಅಂತ ಹೋದರೆ ಜನರ ಬದುಕು, ಸಾಮಾನ್ಯ ಜನರ ಬದುಕಿದೆಯಲ್ಲ, ಅದು ಬರ್ಬರವಾಗಿಬಿಡುತ್ತೆ ಖಂಡಿತವಾಗಲೂ. ಯಾಕಂದರೆ ಜನ ಈಗಲೇ ಒಂದ್ಸರಿ ಲಾಕ್ಡೌನ್ಗೆ ಸಂಬಂಧಪಟ್ಟಂಗೆ ಪಾಪ ಒದ್ದಾಡ್ತಾ ಇದ್ದಾರೆ. ಇನ್ನೊಂದ್ಸರಿ ಮಾಡಿಬಿಟ್ರೆ ಗತಿ ಏನಾಗಬೇಕು? ಆರ್ಥಿಕತೆ ಒಂದು ಕಡೆಗೆ, ಜನಸಾಮಾನ್ಯರ ಬದುಕು ಹೇಳಿ. ಹೀಗಾಗಿ ಯಾವುದೇ ಕಾರಣಕ್ಕೂ ಸರ್ಕಾರ ಈ ನಿರ್ಧಾರಕ್ಕೆ ಬರಲ್ಲ ಅಂತ ನಾನು ಭಾವಿಸ್ತೀನಿ. ಆದರೆ ಮುಲ್ಲಾಜಿಲ್ದನೇ ಕಠಿಣ ಕ್ರಮಗಳಿಗೆ ಮುಂದಾಗಬೇಕು. ಯಾಕೆಂದರೆ ಹಿಂದೆಲ್ಲ ಮಾಡಿದ್ರಲ್ಲ ಅವರು ಲಾಕ್ಡೌನು, ಸೀಲ್ ಡೌನು, ಆ ರೀತಿ ಜನ ಬೇಕಾಬಿಟ್ಟು ಓಡಾಡಲಿ ಅಂತಂತಂದರೆ ಇನ್ನಷ್ಟು ಅವರೂ ಸಾಯ್ತಾರೆ ಜನಗಳು, ಜೊತೆಗೆ ಏನಂದರೆ ಇನ್ನಷ್ಟು ಜನರಿಗೆ ರೋಗ ಹಚ್ಚಿ ಕೂಡ ಸಾಯಿಸ್ತಾರೆ. ಹಾಗಾಗಬಾರ್ದು ಅನ್ನುವಂಥದ್ದು. ನೋಡೋಣ ಸರ್ಕಾರ ಯಾವ ಕ್ರಮಕ್ಕೆ ಮುಂದಾಗುತ್ತೆ ಅಂತ. ನೋಡಿ ಬೆಂಗಳೂರಿನ ಸ್ಥಿತಿ ನೋಡಿ ಹೆಂಗಿದೆ ಅಂತ. ರಾಜ್ಯದ ರಾಜಧಾನಿ 500 ಕೇಸ್ಗಳು ಪ್ರತಿನಿತ್ಯ. ಹೀಗೆ ಆಯಿತು ಅಂತಂದರೆ ಬದುಕು ಹೇಗೆ? ಇದಕ್ಕೆ ಹೇಳ್ತಿರುವಂಥದ್ದು. ಬೆಂಗಳೂರಿನ ಬದುಕಿದೆಯಲ್ಲ, ಅದು ಬಲು ಕಷ್ಟ ಆಗೋಗ್ಬಿಟ್ಟಿದೆ. ಬರೀ ಈ ಕೊರೋನಾ ಮಾತ್ರ ಅಲ್ಲ, ಈಗ ನೋಡಿ ಮಳೆ ಬಂತು, ಚಳಿ ಬಂತು, ಕೆಟ್ಟ ಮೂಡುಗಾಳಿ ಬೀಸಕ್ಕೆ ಶುರುವಾಗಿದೆ. ಇದೆಲ್ಲದರ ಪರಿಣಾಮ ಏನು ಅಂತಂದರೆ ಬೇರೆ ಬೇರೆ ರೋಗಗಳು ಕೂಡ ಈಗ ಬೆಂಗಳೂರಿಗರನ್ನ ಕಿತ್ತು ತಿನ್ನಲಿಕ್ಕೆ ಆರಂಭ ಮಾಡಿವೆ. ಡೇಂಜರ್, ಡೇಂಜರ್, ಡೇಂಜರ್. ಹೆಮ್ಮಾರಿ ಕೊರೋನಾ ವೈರಸ್ ದಶದಿಕ್ಕುಗಳಲ್ಲೂ ದಿಗ್ಬಂಧನ ವಿಧಿಸಿ ಸಿಕ್ಕವರ ದೇಹ ಹೊಕ್ಕು ಜೀವ ಹಿಂಡುತ್ತಿದೆ. ಎಲ್ಲೋ ದೂರದ ಊರಲ್ಲಿ ನಂಜಿನ ಅಟ್ಟಹಾಸದ ಸುದ್ದಿ ಕೇಳಿ ಮನೆಯಲ್ಲೇ ಕೂತು ಬೆವರ್ತಾ ಇದ್ದ ಜನರ ಕಾಲ ಬುಡಕ್ಕೆ ಬಂದು ಒಕ್ಕರಿಸಿದೆ. ಅದರಲ್ಲೂ ರಾಜಧಾನಿ ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲೂ ಹೆಮ್ಮಾರಿ ವೈರಸ್ನದ್ದೇ ರಾಜ್ಯಭಾರ. ಬೆಂಗಳೂರಿನಲ್ಲಿ ಕೊರೋನಾ ಜೊತೆಗೆ ಇತರೆ ಕಾಯಿಲೆಗಳು ಹಾಗೂ ವಾತಾವರಣ ಬದಲಾವಣೆ ಜನರ ಬದುಕನ್ನೇ ಹಿಂಡಿ ಹಿಪ್ಪೆ ಮಾಡಿದೆ. ಬೆಂಗಳೂರಲ್ಲಿ ಕಡಿಮೆಯಾಗ್ತಿದೆ ರಿಕವರಿ ರೇಟ್. ವೃದ್ಧರು ಯುವಕರನ್ನು ಬಿಡದೆ ಕಾಡ್ತಿದೆ ಡೆಡ್ಲಿ ವೈರಸ್. ದೇಶದ ಇತರ ಮೆಟ್ರೋ ಸಿಟಿಗಳಿಗೆ ಹೋಲಿಕೆ ಮಾಡಿದ್ರೆ ಬೆಂಗಳೂರಿನಲ್ಲಿ ಕೊರೋನಾ ಸೋಂಕಿತರು ಡಿಸ್ಚಾರ್ಜ್ ಆಗುವ ಸಂಖ್ಯೆ ಕಡಿಮೆ ಇದೆ. ಅದರಲ್ಲೂ ಬೇರೆ ಬೇರೆ ಕಾಯಿಲೆಗಳಿಂದ ಬಳಲ್ತಾ ಇರುವ ವೃದ್ಧರಿಗೆ ಏನಾದ್ರೂ ಕೊರೋನಾ ಅಟಕಾಯಿಸ್ಕೊಂಡು ಬಿಟ್ರೆ ಕಥೆ ಮುಗೀತು ಅಂತಾನೆ ಅರ್ಥ. ನಗರದಲ್ಲಿ ಡಯಾಬಿಟಿಸ್ ರೋಗಿಗಳೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದು ಇಂಥವರಿಗೆ ಕೊರೋನಾ ಅಟ್ಯಾಕ್ ಮಾಡುವ ಮೂಲಕ ನಿಯಂತ್ರಣ ತಪ್ಪಿ ಹೋಗ್ತಾ ಇದೆ. ಈಗಾಗಲೇ ಮಳೆಗಾಲ ಆರಂಭವಾಗಿದ್ದು ಮೊದಲ ತಿಂಗಳ ಮಳೆಯೇ ಕೊರೋನಾ ಹರಡುವ ವೇಗವನ್ನ ಹೆಚ್ಚಿಸಿದೆ. ಇದರ ಬೆನ್ನಲ್ಲೇ ಚಳಿಗಾಲ ಆರಂಭವಾಗಿದ್ದು ವೈರಸ್ ಸ್ಫೋಟವಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಇನ್ನು ಬೆಂಗಳೂರಿನಲ್ಲಿ ಸೋಂಕು ಹೆಚ್ಚಳವಾಗ್ತಾ ಇರೋದು ಹೇಗೆ ಅನ್ನೋ ಬಗ್ಗೆ ತಜ್ಞರು ಆಘಾತಕಾರಿ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ. ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ವಾತಾವರಣ ಬದಲಾಗ್ತಾ ಇರೋದು ಬೆಂಗಳೂರಿಗೆ ಗಂಡಾಂತರ ತಂದೊಡ್ಡಲಿದೆ ಅಂತ ಶ್ವಾಸಕೋಶ ತಜ್ಞ ಡಾಕ್ಟರ್ ಪವನ್ ಹೇಳಿದ್ದಾರೆ. ಅದರಲ್ಲೂ ಆಷಾಢದಲ್ಲಿ ನಗರದ ಮೂಲೆ ಮೂಲೆಯಲ್ಲೂ ವೈರಸ್ ಸ್ಫೋಟವಾಗಲಿದೆಯಂತೆ. ಅದರ ಬೆನ್ನಲ್ಲೇ ಚಳಿಗಾಲ ಆರಂಭವಾಗ್ತಾ ಇದ್ದಂತೆ ಪರಿಸ್ಥಿತಿ ಮತ್ತಷ್ಟು ಕಠಿಣವಾಗಲಿದೆ ಅಂತಾರೆ ತಜ್ಞರು. ಇನ್ನು ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವವರಿಗೆ ಪ್ರಮುಖವಾಗಿ ವೈರಸ್ ಅಟ್ಯಾಕ್ ಮಾಡುತ್ತೆ ಅಂತ ಶ್ವಾಸಕೋಶ ತಜ್ಞ ಡಾಕ್ಟರ್ ಪವನ್ ಆಘಾತಕಾರಿ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ. ಅಸ್ತಮಾ, ಟಿಬಿ ಇರುವವರಿಗೆ ಕೊರೋನಾ ಪಾಸಿಟಿವ್ ಬರುವ ಸಾಧ್ಯತೆ ಇದೆ. ಇಂತಹ ಆರೋಗ್ಯ ಸಮಸ್ಯೆ ಇರುವವರಿಗೆ ಸದ್ಯ ವಾತಾವರಣವೇ ಮಾರಕವಾಗಲಿದೆ ಅನ್ನೋದು ತಜ್ಞರ ಅಭಿಪ್ರಾಯ. ಮತ್ತೊಂದು ಶಾಕಿಂಗ್ ವಿಚಾರ ಅಂದ್ರೆ ಬೆಂಗಳೂರಿನಲ್ಲಿ ಕೊರೋನಾ ಹರಡುವಿಕೆ ಸ್ಟೇಜ್ 2 ನಿಂದ ಸ್ಟೇಜ್ 3 ಕಡೆಗೆ ಹೋಗ್ತಾ ಇದೆ. ಕೆಲ ವಲಯದಲ್ಲಿ ಸಮುದಾಯ ಹರಡುವಿಕೆ ಶುರುವಾಗಿದೆಯಂತೆ. ಮಹಾಮಾರಿ ಜೊತೆಗೆ ILI ಸಾರಿ ಸವಾರಿ. ಇನ್ನು ಬೆಂಗಳೂರನ್ನ ಕಾಡ್ತಾ ಇರುವ ಎರಡು ಕಂಟಕಗಳು ಅಂದ್ರೆ ILI ಹಾಗೂ ಸಾರಿ ಪ್ರಕರಣಗಳು. ಈ ಎರಡು ಸಮಸ್ಯೆಗಳಿಂದ ಬಳಲ್ತಾ ಇರೋರಲ್ಲಿ ಹೆಚ್ಚಾಗಿ ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ. ILI ಹಾಗೂ ಸಾರಿ ಪ್ರಕರಣಗಳಿಗೆ ಕನಿಷ್ಠ ಅಂದ್ರೂ 10 ರಿಂದ 14 ದಿನಗಳ ಚಿಕಿತ್ಸೆ ಕೊಡಬೇಕಾಗುತ್ತೆ. ಹೀಗಾಗಿ ಈ ಸಮಸ್ಯೆ ಇರುವ ಸೋಂಕಿತರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗೋದು ವಿಳಂಬವಾಗ್ತಾ ಇದೆ. ಹೀಗಾಗಿ ಆಸ್ಪತ್ರೆಗಳಲ್ಲಿ ಬೆಡ್ಗಳು ಬೇಗ ಖಾಲಿ ಆಗ್ತಾ ಇಲ್ಲ.
ಒಟ್ನಲ್ಲಿ ಒಂದಲ್ಲ ಒಂದು ಸಮಸ್ಯೆಯಿಂದ ಬಳಲ್ತಾ ಇರುವ ರಾಜಧಾನಿ ಜನರ ಗಾಯದ ಮೇಲೆ ಕೊರೋನಾ ಬರೆ ಎಳೆದಿದೆ. ಒಂದೆಡೆ ವಾತಾವರಣ ಬದಲಾವಣೆ ಹೊಡೆತವಾದ್ರೆ ಮತ್ತೊಂದೆಡೆ ಕಾಯಿಲೆಗಳ ಸರಮಾಲೆ ಬೆಂಗಳೂರಿಗರ ನಿದ್ದೆಯನ್ನೇ ಕಸಿದಿದೆ. ಅದರಲ್ಲೂ ತಜ್ಞರ ವಾರ್ನಿಂಗ್ ಕೇಳಿ ನಿಂತ ನೆಲವೇ ಕುಸಿದಂತಾಗಿದೆ. ಬ್ಯೂರೋ ರಿಪೋರ್ಟ್, TV9. ಇನ್ನು ಒಂದೆರಡು ಸಂಗತಿಗಳ, ಯಾಕಂದರೆ ಒಂದಷ್ಟು ವಿವರಗಳನ್ನು ನಿಮಗೆ ಕೊಡಲೇಬೇಕು. ಹೆಣಗಳನ್ನು ಒಂದು ಚೂರು ಕರುಣೆ ಇಲ್ಲದೇ ಎಳೆದು ಬಿಸಾಕ್ತಾರೆ ಸಂಬಂಧಪಟ್ಟಂಥವ್ರು. ನಂಬರ್ 1. ಇನ್ನು ಮಗನಿಗೋಸ್ಕರ ತಾಯಿ ಎಷ್ಟು ಆಕ್ರಂದನ ಮಾಡಿದರೂ ಕೂಡ ಆಕೆ ಗೋಳನ್ನು ಯಾರೂ ಕೂಡ ಕೇಳುವಂಥವರಿಲ್ಲ. ಎಷ್ಟು ಅಲದರೂ ಕೂಡ, ಎಷ್ಟು ಆಸ್ಪತ್ರೆಗಳಿಂದ ಆಸ್ಪತ್ರೆಗೆ ಹೋದರೂ ಕೂಡ ಯಾರೂ ಅಡ್ಮಿಟ್ ಮಾಡ್ಕೊಳ್ಳೋರಿಲ್ಲ. ಅಂಥ ಒಂದು ಸ್ಥಿತಿ. ಇಂಥ ಹಲವಾರು ವಿವರಗಳನ್ನು ಕೊಡ್ತೀವಿ. ಅಲ್ಲಿ ಔಷಧಿ ಸಿಗುತ್ತೆ, ಇಲ್ಲಿ ಟ್ರೀಟ್ಮೆಂಟ್ ಸಿಗುತ್ತೆ ಅನ್ನುವಂಥ ಮಾತನಾಡ್ತಾನೆ ಇರ್ತೀವಿ. ಆದರೆ ಅವಾಂತರಗಳು ಒಂದಾ ಎರಡಾ, ಇಂಥ ಹಲವಾರು ಅವಾಂತರಗಳನ್ನು TV9 ಇವತ್ತು ನಿಮ್ಮ ಎದುರುಗಡೆಗೆ ಇಡ್ತಾ ಇದೆ. ಅಲಿತಾ ಇದ್ದೀವಿ ಸ್ವಾಮಿ, ಏನು ರೆಸ್ಪಾನ್ಸ್ ಹೇಳ್ತಾ ಇಲ್ಲ ಸ್ವಾಮಿ. ಬೆಡ್ ಇಲ್ಲ ಅಂತ ಹೇಳ್ತಾ ಇದ್ದೆ. ಬೆಳಿಗ್ಗೆಯಿಂದ 6 ಗಂಟೆಯಿಂದ ಇಷ್ಟೊತ್ತಾಯ್ತು ಸರ್. ಕಡೆಗೆ ನಾವು TV9ಗೆ ಮೊರೆ ಹೋದ್ವಿ. ಕರಾಳ ಕಥೆ ನಂಬರ್ 1. ಕಾರಿನಲ್ಲೇ ಕೊರೋನಾ ಶಂಕಿತನ ವಾಸ. ಮಗನಿಗಾಗಿ ಹೆತ್ತ ತಾಯಿಯ ಪರದಾಟ. ಎಸ್, ಈ ತಾಯಿಯ ಗೋಳು ಕೇಳಿದ್ರೆ ಎಂಥವರಿಗೂ ಅಯ್ಯೋ ಅನ್ಸುತ್ತೆ. ಈಕೆಯ ಮಗನಿಗೆ 4-5 ದಿನವಾದರೂ ಕೋವಿಡ್ ಟೆಸ್ಟ್ ರಿಪೋರ್ಟ್ ಬಂದಿಲ್ಲ. ಮಗ ಕಾರಿನಲ್ಲೇ ವಾಸ ಮಾಡ್ತಾ ಇದ್ರೆ ತಾಯಿ ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಅಲೆದಾಡ್ತಾ ಇದ್ದಾರೆ. ನನ್ನ ಮಗ ಸತ್ತರೆ ನೀವೇ ಹೊಣೆ ಆಗಬೇಕಾಗತ್ತೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕರಾಳ ಕಥೆ ನಂಬರ್ 2. ಉಸಿರಾಟದ ಸಮಸ್ಯೆ ಅಂದ್ರೆ ಆಸ್ಪತ್ರೆಗೆ ಸೇರಿಸೋದಿಲ್ಲ. TV9 ಸಹಾಯದಿಂದ ರೋಗಿಗೆ ಸಿಕ್ತು ಟ್ರೀಟ್ಮೆಂಟ್. ಇದು ಮತ್ತೊಂದು ದುರಂತದ ಸ್ಟೋರಿ. ಬೆಂಗಳೂರಿನಲ್ಲಿ ಉಸಿರಾಟದ ಸಮಸ್ಯೆ ಅಂದ್ರೆ ಆಸ್ಪತ್ರೆಗೆ ಸೇರಿಸೋದಿಲ್ವಂತೆ. ಸೂಕ್ತ ಚಿಕಿತ್ಸೆ ಸಿಗದ ರೋಗಿಯೊಬ್ಬರು ಇವತ್ತು 6-7 ಆಸ್ಪತ್ರೆಗಳಿಗೆ ಅಲೆದಾಡಿದ್ದಾರೆ. ಟ್ರೀಟ್ಮೆಂಟ್ ಸಿಗದೆ ಕೊನೆಗೆ TV9 ಕಚೇರಿಗೆ ಬಂದಿದ್ರು. ರೋಗಿಗೆ ನೆರವಾದ TV9 ಆಸ್ಪತ್ರೆ ವೈದ್ಯರ ಜೊತೆ ಮಾತನಾಡಿ ರೋಗಿಯ ಚಿಕಿತ್ಸೆಗೆ ನೆರವಾಗಿದೆ. ಕರಾಳ ಕಥೆ ನಂಬರ್ 3. ಕೊರೋನಾ ಸೋಂಕಿತರ ಅಮಾನವೀಯ ಅಂತ್ಯ ಸಂಸ್ಕಾರ. TV9 ವರದಿಯಿಂದ ಎಚ್ಚೆತ್ತು ತನಿಖೆಗೆ ಆದೇಶ. ಈ ದೃಶ್ಯವನ್ನ ನೋಡಿದ್ರೆ ನಿಜಕ್ಕೂ ಎದೆ ಝಲ್ಲನ್ಸುತ್ತೆ. ಕೊರೋನಾಗೆ ಬಲಿಯಾದವರನ್ನ ಅಮಾನವೀಯವಾಗಿ ಅಂತ್ಯಕ್ರಿಯೆ ಮಾಡ್ತಾ ಇರುವ ರೀತಿ ಇದು. ಹೇಗೆ ಎಳೆದು ಬಿಸಾಡ್ತಾ ಇದ್ದಾರೆ ನೋಡಿ. ಒಂದೇ ಗುಂಡಿಗೆ 1, 2, 3 ಅಲ್ಲ, 4ಕ್ಕೂ ಹೆಚ್ಚು ಮೃತದೇಹಗಳನ್ನ ಹಾಕ್ತಾ ಇದ್ದಾರೆ. ಮೃತದೇಹಗಳನ್ನ ದರದರನೆ ಎಳೆದು ಗುಂಡಿಗೆ ಎಸೆಯಲಾಗ್ತಾ ಇದೆ. ಈ ಅಮಾನವೀಯ ಅಂತ್ಯಕ್ರಿಯೆಯನ್ನ TV9 ಇವತ್ತು ರಾಜ್ಯದ ಜನರ ಮುಂದೆ ಬಿಚ್ಚಿಡ್ತು. ಆರೋಗ್ಯ ಸಚಿವ ಶ್ರೀರಾಮುಲು ಅವರ ಗಮನಕ್ಕೂ ತರಲಾಯಿತು. ಕೊನೆಗೆ ಎಚ್ಚೆತ್ತುಕೊಂಡ ಜಿಲ್ಲಾಡಳಿತ ಅಮಾನವೀಯ ಘಟನೆಗೆ ಬ್ರೇಕ್ ಹಾಕಿದೆ. ಬಳ್ಳಾರಿ ಜಿಲ್ಲೆಯ ಜನರಲ್ಲಿ ಕ್ಷಮೆ ಕೋರಿ ಶವ ಸಂಸ್ಕಾರದ ಸಿಬ್ಬಂದಿಯನ್ನ ಬದಲಾವಣೆ ಮಾಡಿ ಡಿಸಿ ಆದೇಶ ಹೊರಡಿಸಿದ್ದಾರೆ. ಸಿಎಂ ಯಡಿಯೂರಪ್ಪ ಟ್ವೀಟ್ ಮೂಲಕ ಅಂತ್ಯ ಸಂಸ್ಕಾರದ ಸಂದರ್ಭದಲ್ಲಿ ಸಿಬ್ಬಂದಿ ನಡವಳಿಕೆ ಅತ್ಯಂತ ಅಮಾನವೀಯ ಹಾಗೂ ತೀವ್ರ ನೋವಿನ ಸಂಗತಿ, ಸೋಂಕಿತರ ಅಂತ್ಯ ಸಂಸ್ಕಾರವನ್ನ ಗೌರವದಿಂದ ನೆರವೇರಿಸಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್, TV9. ಹಿಂದೆ ನಮ್ಮ ಅಜ್ಜ ಒಂದು ಕಥೆ ಹೇಳ್ತಾ ಇದ್ರು. ಏನು ಅಂದರೆ, ಒಂದು ಹೆಣ ಹಾಕಿ ಬರೋದ್ರೊಳಗಡೆಗೆ ಇನ್ನಷ್ಟು ಹೆಣಗಳು ರೆಡಿ ಆಗ್ತಾ ಇದ್ದು, ಹೆಂಗೆ ತಗೊಂಡೋಗಿ ಹಾಕೋದೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲ ಅಂತ. ಅಂದರೆ ಹಿಂದೆ ಪ್ಲೇಗ್ ಬಂದಂಥ ಸಂದರ್ಭದಲ್ಲಿ ಅದೇ ರೀತಿ ಇದು ಇನಿಷಿಯಲ್. ಇದು ಇನ್ನೂ ನಾವೇನಾದರೂ ರೋಗ ಜಾಸ್ತಿ ಮಾಡ್ಕೊಂಡ್ರೆ, ಜಾಗೃತವಾಗಿರಲಿಲ್ಲ ಅಂದರೆ, ಸಾಯರ ಸಂಖ್ಯೆ ಜಾಸ್ತಿ ಆದರೆ ಇದಕ್ಕಿಂತ ಹೀನಾಯವಾಗಿ ನಮ್ಮನ್ನು ಕಾಣ್ತಾರೆ. ಯಾಕಂದರೆ ಹೆಣಗಳು ಯಾವ ಕೂಡ ಎದ್ದು ಯಾಕೆ ಹಿಂಗೆ ದರ ಎಳಿತಿದ್ದೀರಪ್ಪ ಅಂತ ಕೇಳೋಕ್ಕಾಗಲ್ಲ. ಸೊ ಹೀಗಾಗಿ ಒಂದಿಷ್ಟು ಗೌರವ ಮರ್ಯಾದೆ ಬರಬೇಕು ಅನ್ನೋದಾದರೆ ನಾವು ನಮ್ಮ ಆರೋಗ್ಯವನ್ನು ಕರೆಕ್ಟಾಗಿ ಇಟ್ಕೋಬೇಕು. ಈ ಹೆಮ್ಮಾರಿನ ಹೆಂಗೆ ತಡೆಗಟ್ಟಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರ ಜೊತೆಗೆ ಕೈ ಜೋಡಿಸಬೇಕು. ಅದೊಂದೇ ಉಳಿದಿರುವಂಥ ಮಾರ್ಗ. ಜಸ್ಟ್ ಬೆಂಗಳೂರು ಪ್ರತಿದಿನ ರಾತ್ರಿ 10 ಗಂಟೆಗೆ.
TV9 ನಲ್ಲಿ ಮಾತ್ರ.